ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತ ನಾ ನಿನ್ನೆ ಲಚ್ಚನ ಜಾತ್ರೆ ಇತ್ತು, ನೀವು ನೋಡ್ರಿ. ತೋರಿಸಿ ನಿಮ್ಗೆ ನಿನ್ನೆ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡೋರಿ. ನಿನ್ನೆ ಫುಲ್ ವೀಡಿಯೋನ ಬಿಟ್ಟಿನಿ. ಈಗ ನಾ ಎಲ್ಲಿ ಹೊಂಟಿನಪ್ಪ ಅಂದ್ರೆ ಮತ್ತು ಬಿಜಾಪುರಕ್ಕೆ. ಮತ್ತು ಯಾಕೆ ಅಂದ್ರೆ ಕೆಲಸ ಒಂದೇ ದಿನ ಲೀವ್ ತೊಗೊಂಡಿದ್ದೆ. ಮೊನ್ನೆ ಬರೋ ಟೈಮ್ನಾಗ ಶಾರ್ಟ್ ವೀಡಿಯೋ ಮಾಡಿದ್ದೆ. ಯಾಕಪ್ಪ ಅಂದ್ರೆ ಇವು ಎರಡೂ ಗಂಡುಗಳಿದ್ದು, ಒಂದ್ರೊಳಗೆ ಹೋದೆವು, ಒಂದ್ರೊಳಗೆ ಅರಿಬೇವು. ಅಲ್ಲಿ ಒಯ್ಯೋದಾಗಲ್ಲ ತಂದು ಸೀದಾ ಇಲ್ಲಿ ಬಂತಂದು ನಮ್ಮ ತಂಗಿ ಕೈ ಕೊಟ್ಟಿದ್ದ, ಅಲ್ಲೇ ಒಗೆದು ಕೊಡಲಿಲ್ಲ. ನನ್ನ ದನಿ ನಿನ್ನೆ ಚಿರಾಡಿ ದನಿ ಬಿದ್ದದ. ದನಿ ಏನು ವಾಯ್ಸ್ ಕ್ಲಿಯರ್ ಆಗತ್ತಾನೆ ಹಿಂಗೆ ಬರ್ತದೆ ನೋಡ್ರಿ. ಈಗ ನಾವು ಎಲ್ಲಿದ್ದಂದ್ರೆ ತೋರಿಸ್ತೀನಿ ಅವ್ರಿಗೆ, ನೋಡ್ರಿ. ನಿನ್ನೆ ಬ್ಲಾಗ್ ಯಾರ್ಯಾರು ನೋಡಿಲ್ಲ ನೋಡೋರಿ, ಯಾಕಂದ್ರೆ ಫುಲ್ ಜಾತ್ರೆ ವಿಡಿಯೋ ಮಾಡೀನಿ. ನೋಡ್ರಿ, ಏನು ಅನ್ನಿಸ್ತಾ ಕಾಮೆಂಟ್ ಲೈಕ್ ಮಾಡ್ರಿ. ಟ್ರೈನ್ 8 ಸ್ಪೀಡ್ ಹೊಂಟದಂತ ತೋರಿಸ್ಲಿ ನಿಮ್ಗೆ. ಇದು ನಾರ್ಮಲ್ ಸ್ಪೀಡ್ ಇದಿರ್ಬೇಕು, ನಾ ಜಾಸ್ತಿ ಸ್ಪೀಡ್ನ ಗೊತ್ತಿಲ್ಲ. ನಾ ನೋಡ್ರಿ 8 ಸ್ಪೀಡ್ ಹೋಗ್ತದೆ ಅಂದಾಜು. ಹಂಗೆ ಹೆಂಗೋ ಮಾಡಿ ನಾ ಬಂದಿದ್ದು ಮತ್ತು ಬಿಜಾಪುರಕ್ಕೆ. ಅಲ್ಲಿದಿಂದ ಸ್ಟೇಷನ್ದು ವಿಡಿಯೋ ಮಾಡೋದಾಗಿಲ್ಲ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಕೂಡ ಮಾತಾಡ್ಕೋತ ನಾ ಹಂಗೆ ಬಂದ್ಬಿಟ್ಟ. ವಿಡಿಯೋ ಮಾಡೋದಾರಿಲ್ಲ ಮತ್ತು ಇದಾಗ್ತದೆ, ಮಾಡಲಿಲ್ಲ. ನಾವೀಗ ನೋಡೋದು ಗಂಟು ನಾವು ಕೌದಿ ಇದ್ರೊಳಗೆ RPF ಏನು ಮಾಡೋಣ ಹೇಳ್ರಿ. ಇಲ್ಲಿ ಒಗ್ಯೋದಾಗಲ್ಲ ತಂದು ಮನೆಗೆ ಒಯ್ದೀನಿ. ಒಯ್ಯೋದು ತರದ್ರೆ ಒಜ್ಜಿ ಹೋಗ್ತದೆ ನಾವು. ಏನೇನದ ನಮ್ಮದು ಜೀವನ. ಹಂಗೆ ಗಾಡಿ ಒಂದು ಸಿಕ್ತು, ಗಾಡಿ ಮೇಲೆ ಬಂದು ಹಂಗೆ ಇಲ್ಲಿ ಗಾಂಧಿ ಚೌಕದಿಂದ ಅಲ್ಲಿ ಸ್ಟೇಷನ್ದಿಂದ ಇದು ಒಂಥರ ಆಟೋದಾಗ ಬಂದೆವು. ಮತ್ತು ಈಗ ನಾ ರೂಮ್ ಕಡೆ ಹೊಂಟೀನಿ. ಇದು ರೂಮಿಗೆ ಹೋದ ಬಳಕ ನೋಡಿ ತೋರಿಸ್ತೀನಿ. ಗಂಟೊಂದು ಭಾಳ ಜಾಲಕತ್ತದ್ರೆ, ಅದಕ್ಕೆ ವಿಡಿಯೋ ಶಾರ್ಟ್ ಯಾವ್ದಿರ್ಬೇಕು ಬಾ ಮಾಡಿ. ದನಿ ವಾಯ್ಸ್ ಕ್ಲಿಯರ್ ಬರ್ಲಾಗತ್ತದಿಲ್ಲ ನನಗೆ ಗೊತ್ತಾಗ್ತದ. ಹೆಂಗೆ ಬರ್ಲಾಗತ್ತಂದು ನೋಡಿದ್ದೆ ಅಂದ್ರೆ ಕಾಮೆಂಟ್ ಮಾಡಿಬಿಡ್ರಿ, ಹೆಂಗೆ ಬರ್ಲಾಗತ್ತಂದು. ಎಷ್ಟು ಹೇಳಿ ಈಗ ನೋಡ್ರಿ ಬಿಸಿಲು ಹೆಂಗ. ಹಲೋ ಗಾಯ್ಸ್, ಎಲ್ಲರಿಗೂ ಇಲ್ಲಿ ತನಕ ನೋಡ್ರಿ ಅಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೋತ ನಾ ರೈಲ್ವೆ ಸ್ಟೇಷನ್ ಹೋಗಿ ಮತ್ತು ಎಲ್ಲ ಗಾಂಧಿ ಚೌಕ್ ಹೋಗಿ ಮತ್ತು ನಾ ರೂಮಿಗೆ ಬಂದೀನಿ ಸದ್ದ. ಮತ್ತು ನಮ್ದು ಏನದಲ್ಲ ಡೈಲಿ ರೊಟೇಷನ್ ಏನು ಟೈಮ್ ಅದ ಅದೇ ಅವ, ಇನ್ನು ಮತ್ತೇನಿಲ್ಲ. ಮತ್ತು ನಾಡ್ದು ಏನರ ಚೇಂಜಸ್ ಇದ್ದವಪ್ಪ ಅಂತಂದ್ರೆ ವಿಡಿಯೋ ಮಾಡ್ತೀನಂತ. ಇದು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ನಾ ಬಂದೀನಿ ರೂಮಿಗೆ. ಸದ್ದ ಕೆಲಸ ಕಡೆ ಹೋಗ್ಬೇಕಲ್ಲ, ಅದಕ್ಕೆಲ್ಲ ಇಲ್ಲಿಗೆ ನಿಂದ್ರಿಸಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣತ್ತೆ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ ಹೇಳೋಕೆ ಮುಗಿಸ್ತೀನಿ ಇಲ್ಲಿಗೆ.